ಸಾಹಿತ್ಯ ಪರಿಷತ್ ಹೋಗ್ಬೇಕಲ್ಲಪ್ಪ, ಮತ್ತೆ ಹೋಗ್ತಿದ್ರಿ. ಈ ಮನೇಲಿ ನಿನಗಾಗಿ ಅಂತ ಸಹಾಯ ಮಾಡೋರು ಯಾರು ಇಲ್ವಲ್ಲೋ? ಹೋಗಿ ಹೋಗಿ ನೀ ಇವ್ರ ಸಲುವಾಗಿ ದುಡಿತಿಯಲ್ಲ, ನಿನ್ ತಲೆ ಇದೆಯಾ? ಗೋವಿಂದ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಬೇಡ. ಇನ್ನು ಈ ಸಮಾಜ ಸೇವಕಿ ಲಲಿತಾಂಬ ಸತ್ತಿಲ್ಲ. ಈ ಲಲಿತಾಂಬ ಎಲ್ಲಿರ್ತಾಳೋ ಅಲ್ಲಿ ಮನುಕುಲದ ಸೇವೆ ಇರುತ್ತೆ, ಮಾನವೀಯತೆ ಇರುತ್ತೆ, ವಿಶ್ವ ಶಾಂತಿ ಇರುತ್ತೆ. ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಶಾಂತಿ ಇರುತ್ತೋ ಅಶಾಂತಿ ಇರುತ್ತೋ. ಗೋವಿಂದ, ಅರ್ಥವಾಯಿತು ಬಿಡಿ. ಬನ್ನಿ ಕೂತ್ಕೊಳ್ಳಿ. ಮೇಡಮ್, ನಮ್ಮ ಮನೆಗೆ ಯಾವ್ದೋ ಅನಾಮಧೇಯ ಫೋನ್ ಕಾಲ್ ಬಂದಿತ್ತು. ಯಾರು, ಏನು, ಎತ್ತ, ಏನು ಹೇಳಿಲ್ಲ. ಸಮಾಜ ಸೇವಕಿ ಲಲಿತಾಂಬ ಅವರು ತಮ್ಮ ಆಳ್ಗಳನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ, ವಿಪರೀತ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಅವ್ರ ಬಂಡವಾಳನ ಎಲ್ಲಾ ಪೇಪರ್ ನಲ್ಲೂ ಹಾಕಿ ಬಯಲು ಮಾಡ್ತೀವಿ ಅಂದ್ರು. ಅಯ್ಯೋ, ಇದರಲ್ಲಿ ಯಾರೋ ವಿರೋಧ ಪಕ್ಷದವ್ರ ಕೈವಾಡ ಇರ್ಬೇಕು. ಹಲೋ, ಸಮಾಜ ಸೇವಕಿ ಲಲಿತಾಂಬ ಮಾತಾಡ್ತಿರೋದು. ಮೊದಲು ಆ ಸಮಾಜ ಸೇವಕಿ ಅನ್ನೋ ಪದನ ಕಿತ್ತಾತಿ ಹೆಸರಿ ಮುತ್ತೈದ ನಗರ ಸಮಾಜ ಸೇವಕಿ ಅಂತ ಹೇಳ್ಕೊಳಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ನಾಯಿ ಹಾಲಲ್ಲಿ ಕಾಫಿ ಮಾಡಕ್ಕಾಗತ್ತಾ? ಹಾವಿನ ಪರಲ್ಲಿ ಬೆಳ್ಕೊಳ್ಸಕ್ಕಾಗತ್ತಾ? ಅಲ್ವೇ, ಸಮಾಜ ಸೇವಕಿ ಅನ್ನೋ ಹೆಸರಲ್ಲಿ ಕೆಲಸಗಾರನ ನಿಕೃಷ್ಟವಾಗಿ ಕಾಣ್ತಾ ಇದ್ದೀರಾ. ಇಂಗ್ಲಿಷ್ ಕಂಪ್ಲೇಂಟು, ಕನ್ನಡ ದೂರು ಎರಡು ನಮ್ಮ ಹತ್ರ ಬಂದಿವೆ. ನೀವಿದ್ರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ನಾವೇ ನಮ್ಮ ಪತ್ರಿಕೆಲ್ಲ ದೊಡ್ಡದಾಗಿ ಬರೋದು, ನಿಮ್ಮ ಮಾನನ ಹರಾಜ್ ಹಾಕ್ಬೇಕಾಗತ್ತೆ. ಯಾಕಂದ್ರೆ ನಾವು ಪತ್ರಿಕೆಯವರು. ಅಯ್ಯೋ, ಹಾಗೆ ಮಾತ್ರ ಮಾಡ್ಬೇಡಿ, ನನ್ ಮಾತ್ ಕೇಳಿ ಪ್ಲೀಸ್ ಪ್ಲೀಸ್. ಹಲೋ ಮೇಡಮ್, ಯಾರ್ದು ಫೋನು? ಯಾಕೆ ಗಾಬರಿ ಆದ್ರಿ? ರಂಗನಾಥ್, ವಿಶಾಲು, ನಿಮ್ ಮನೆ ಆಳುಗಳನ್ನ ನೀವು ಸರಿಯಾಗಿ ನೋಡ್ಕೋತಾ ಇಲ್ಲ, ಅವ್ರಿಗೆ ಹಿಂಸೆ ಕೊಡ್ತಿದ್ರಿ, ಈ ವಿಷಯನೆಲ್ಲ ಪತ್ರಿಕೆಯಲ್ಲಿ ಹಾಕಿಸ್ಬಿಡ್ತೀನಿ ಅಂತ ಯಾರೋ ಪೇಪರ್ನವ್ರು ಫೋನ್ ಮಾಡಿದ್ರು. ಇದನ್ನ ಹೀಗೆ ಬಿಟ್ರೆ ನಿಮ್ ಬಗ್ಗೆ ಅಪಪ್ರಚಾರ ಎಲ್ಲ ಕಡೆ ಹರಡ್ಬಿಡುತ್ತೆ. ಆಮೇಲೆ ನಿಮ್ಗೆ ಒಂದು ಓಟ್ ಇರ್ಲಿ, ಅರ್ಧ ಓಟು ಸಿಗಲ್ಲ. ಅಯ್ಯೋ, ಆ ರೀತಿ ಆಗ್ಬಾರ್ದಲ್ಲ. ಮೇಡಮ್, ಯಾರ್ದೋ ಮನೆ ಮೋರಿ ತಿಕ್ಬೇಕು, ಬ್ಲೀಚಿಂಗ್ ಪೌಡರ್ ಬ್ರಷ್ ತಕೊಂಬ ಅಂತ ಚಿಕ್ಕ ಮಂದಿಗೆ ಹೇಳ್ತಾ ಇದ್ರಲ್ಲ, ಅದಕ್ಕೆ ತಕೊಂಬಂದೆ, ತಗೊಳ್ಳಿ. ಮೇಡಮ್, ಏನಿದು ಕೈ ಕಾಲು ಮುರಿದು ಹೋಗಿರೋ ಜಾಣಿಶನ ಕೈಲಿ ಇಷ್ಟೆಲ್ಲ ಕೆಲಸ ಮಾಡಿಸ್ತಾ ಇದ್ದೀರಾ? ಮೇಡಮ್, ಪತ್ರಕರ್ತರಿಗೆ ಮೊದಲೇ ನಿಮ್ಮ ಮೇಲೆ ಒಂದು ಕಣ್ಣಿದೆ. ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ನಿಮ್ ಕಥೆ ಅಷ್ಟೇ. ಮೇಡಮ್, ನಿಮ್ಮ ಅಪಪ್ರಚಾರ ಹೋಗ್ಲಾಡ್ಸಕ್ಕೆ ಇದೊಂದು ಒಳ್ಳೆ ಅವಕಾಶ. ಏನು? ಹೌದಲ್ಲ, ಮನೆಯವ್ರು ಎಲ್ರು ಎಲ್ಲಿದ್ರು ಬೇಗ ಇಲ್ಲಿಗೆ ಬನ್ನಿ. ಎಸ್, ಈಗ ಜಾಣೇಶ ಕೈಕಾಲ್ ಮುರ್ಕೊಂಡಿರೋದ್ರಿಂದ 45 ದಿನಗಳ ಕಾಲ ಬೆಡ್ ರೆಸ್ಟ್ ಅನ್ನೋ ವಿಚಾರ ನಿಮ್ಮೆಲ್ರಿಗೂ ಗೊತ್ತಿರೋದೆ. ಅವನ್ ಎದ್ದು ಓಡಾಡೋದಾಗ್ಲಿ ಕೆಲಸ ಮಾಡೋದಾಗ್ಲಿ ಸಾಧ್ಯ ಇಲ್ಲ. ಅದಕ್ಕೆ ನಾನೀಗ ಅವನ್ಗೆ ಈ ಬೆಲ್ ಕೊಡ್ತಾ ಇದೀನಿ. ಅವನ್ ಈ ಬೆಲ್ ನ ಒತ್ತಿ ಕರೆದ ತಕ್ಷಣ ಹತ್ರದಲ್ಲಿ ಯಾರೇ ಇದ್ರು ಬಂದು ಅವನೇನೇ ಕೆಲಸ ಹೇಳಿದ್ರು ಅದನ್ನ ಪೂರೈಸಿ ನೀವೆಲ್ರೂ ಒಂದ್ ಸೇವೆ ಮಾಡ್ಬೇಕಾಗತ್ತೆ. ಬೆಲ್ ಮಾಡಿದ್ರೆ ನೀವೆಲ್ಲ ಬರ್ತೀರಿ ಅಂತ ಮೇಡಮ್ ಹೇಳಿದ್ರಲ್ಲ, ನೀವು ಬರ್ತೀರಿ ಇಲ್ವ ಅಂತ ಟೆಸ್ಟ್ ಮಾಡಕ್ ಬೆಲ್ ಮಾಡಿದ್ರೆ. ನೀನ್ ತಲೆ, ನಾನು ಇರೋಬರೋ ಕೆಲಸ ಎಲ್ಲ ಬಿಟ್ಟು ಓಡ್ ಬಂದೆ. ನಾನಾ ಬಿಡ್ಲಿಲ್ಲ ನಿಂಗೆ ಬಾರ ಇಲ್ಲಿ. ಪಾಪ ಅವ್ನ್ ಕೈ ಕಾಲ್ ಮುರ್ಕೊಂಡು ಕೂತಿರೋದ್ ಕಾಣಲ್ಲ ನಿಂಗೆ? ಬಾಯಿ ಬಂದಾಗೆಲ್ಲ ಬೈತಿದ್ಯಲ್ಲ ನೋಡಿ. ಸುಮ್ ಸುಮ್ನೆ ಬೆಲ್ ಮಾಡ್ತಾನೆ. ಸುಮ್ನೆ ಅಲ್ಲ, ಏನಾದ್ರೂ ಬೇಕಾದ್ರೆ ಬೆಲ್ ಮಾಡು ಅಂತ ನಾನೇ ಅವ್ನ್ ಹೇಳಿರೋದ್ ಗೊತ್ತಿಲ್ಲ ನಿಂಗೆ? ತಪ್ಪಾಯ್ತಂತ ತಪ್ಪ. ಗಣೇಶ, ಕುತ್ಕೋ. ಅವಳು ಜಾಸ್ತಿ ಮಾತಾಡ್ತಾಳೆ ಅಂತ ಗೊತ್ತಲ್ಲ ನಿಂಗೆ, ಏನು ಬೇಜಾರ್ ಮಾಡ್ಕೋಬೇಡ. ನನ್ ಕೈ ಕಾಲ್ ಮುರಿದಕ್ಕೆ ನಿಮ್ ಸೇವ್ ಮಾಡಕ್ ಆಗ್ತಾ ಇಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ ಮೇಡಮ್. ಹೋಗ್ಲಿ ಬಿಡೋ ಗಣೇಶ, ಬೇಜಾರ್ ಮಾಡ್ಕೋಬೇಡ. ಅಯ್ಯೋ, ಏನಾಯ್ತು? ತುಂಬಾ ನೋಯ್ತಾ ಇದೆ. ಕಡ್ಡಿಯಕ್ಕನ್ ಕೇಳಿ ಸ್ವಲ್ಪ ಕಾಲು ಹೊತ್ತಿಸ್ತೀರಾ? ಒಂದ್ ನಿಮಿಷ ಇರು. ಲಲಿತಾ, ಬಾರೆ. ಕೊರಡಿ ಬೇರೆ ಸುರಸುಂದರ ಗಣೇಶ, ಈ ಸಂದರ್ಭ ನೋಡ್ತಿದ್ರೆ ನಂಗ್ ನಾನ್ ಬರ್ದಿರೋ ಕಥೆ ನೆನ್ಪಾಗ್ತಿದೆ ಕಣೋ. ಕಥೆ ಟೈಟಲು ನೌಕರಿ ಅಲ್ಲ ಚಾಕರಿ. ಯಾಕೆ ಅಂದ್ರೆ ಅದ್ರಲ್ಲೂ ಇದ್ದೇ ತರ ಒಂದ್ ಸನ್ನಿವೇಶ ಬರುತ್ತೆ. ಮನೆ ಯಜಮಾನನ್ ತಂಗಿ ಮನೆ ಕೆಲ್ಸದವನ್ಗೆ ತಲೆಗೆ ಎಣ್ಣೆ ಹಚ್ತಾಳೆ. ಅಷ್ಟೇನಾ? ಮತ್ತಿನ್ನೇನಿರ್ಬೇಕಿತ್ತು? ನಾನು ಓದಿದ ಕಥೆಯಲ್ಲಿ ಮನೆ ಯಜಮಾನನ್ ತಂಗಿ ಮನೆ ಕೆಲಸದವನ್ ತಲೆಗೆ ಎಣ್ಣೆ ಹಾಕಿ ತಲೆ ಬಾಚಿ ಮುಖಕ್ಕೆ ಪೌಡರ್ ಹಾಕಿ ಕೆನ್ನೆಗೊಂದು ಮುತ್ತು ಕೊಡ್ಲಂತೆ. ಗಣೇಶ, ಹೇಳ್ತೀನಿ ಮೇಡಮ್, ಸರಿಯಾಗಿ ಕ್ರಾಪ್ ತೆಗಿತಾ ಇಲ್ಲ. ಚಿಕ್ಕ ನಾನು ಇದುವರೆಗೂ ನನ್ನ ಖರ್ಚಿಪ್ಸೆ ನಾನು ಒಪ್ಕೊಂಡಿಲ್ಲ ಕಡೆ. ಅಂತದ್ರಲ್ಲಿ ಇವತ್ತು ಈ ಮನೆ ಕೆಲ್ಸ ಬಟ್ಟೆ ಹೋಗಿ ಹಂಗಾಗೋಯ್ತಲ್ಲೇ. ದುಃಖ ನಂಗೆ ಅರ್ಥ ಆಗುತ್ತೆ ಕಣೋ. ಈಗೇನು ಅವನ್ ಮೇಲೆ
ವಿಷ ಸಾಯಿಸ್ಬಿಟ್ರೆ ಈ ಕಷ್ಟನೇ ಇರಲ್ಲ ಕಣ. ನಾನ್ಸೆನ್ಸ್. ಹಾಗ್ ನಾವ್ ಜೈಲಲ್ಲಿ ನಮ್ ಬಟ್ಟೆನೆ ನಾವೇ ಒಕ್ಕೊಳ್ಬೇಕಾಗತ್ತೆ ಕಣೋ. ಏನಪ್ಪಾ, ಇದುವರೆಗೂ ಈರುಳ್ಳಿ ಹೆಚ್ಚಿದಾಗ ಕಣ್ಣಲ್ಲಿ ನೀರ್ ಬರೋದ್ ನೋಡಿದ್ದೆ, ಆದ್ರೆ ಇವತ್ತು ಬಟ್ಟೆ ಒಗ್ಗೆವಾಗ ಕಣ್ಣಲ್ಲಿ ನೀರ್ ಬರ್ತಾ ಇದೆಯಲ್ಲೇ. ಯಾವ್ದೋ ಲೋಕಲ್ ಸೋಪ್ ಇರ್ಬೇಕು, ಘಾಟ್ ಜಾಸ್ತಿ. ಸೈಲೆನ್ಸ್ ಐಸೆ. ಏನಪ್ಪಾ, ನಾನ್ ನಡಿಬಾರ್ದು ಆದ್ರೂ ನಡ್ಕೊಂಡ್ ಬಂದಿದ್ದೀನಿ. ಈ ಟೀ ಶರ್ಟ್ ಒಗದಾಕ್ ಬಿಡಿ. ಲೋ ಟವಲು, ಹೇಗಿದೆ ಹೊಸ ಅನುಭವ? ಚೆನ್ನಾಗಿದೆ ಗಾಡ್ ಫಾದರ್. ಇದುವರೆಗೂ ಸೇವೆ ಮಾಡಿ ಅಭ್ಯಾಸ ಇತ್ತು, ಬೇರೆಯವ್ರ ಕೈಯಿಂದ ಸೇವೆ ಮಾಡಿಸ್ಕೊಂಡು ಅಭ್ಯಾಸ ಇರಲಿಲ್ಲ. ಲೋ ಟವಲು, ಒಂದು ಸತ್ಯ ಹೇಳ್ತೀನಿ ತಿಳ್ಕೊ. ನಾವ್ ಎಲ್ಲಿವರೆಗೆ ಸೇವೆ ಮಾಡ್ತೇವೋ ಅಲ್ಲಿವರೆಗೆ ಜನ ಸೇವೆ ಮಾಡಿಸ್ಕೊತಾನೇ ಇರ್ತಾರೆ. ನಾವು ಸಹಿತ ಸೇವೆ ಮಾಡಿಸ್ಕೊಳ್ಳೋ ಅವಕಾಶಗಳನ್ನ ತಂದುಕೋಬೇಕು. ಅದಕ್ಕೆ ಎಲ್ಲ ನಾಟಕ. ಥ್ಯಾಂಕ್ ಯು ಗಾಡ್ ಫಾದರ್. ಆದ್ರೆ ಇನ್ನೆಷ್ಟು ದಿನ ಬ್ಯಾಂಡೇಜ್ ಹಾಕೋಬೇಕು? ಈಗಾಗಲೇ 1 ವಾರ ಕಳೆದು ಹೋಗಿದೆ, ಇನ್ನು 38 ದಿನ ಬಾಕಿ ಇದೆ. ಮಜಾ ಉಡಾಯಿಸು. ಲೋ, ನೀವು ಕೈ ಕಾಲಿಗೆ ಹಾಕೊಳ್ಳೋ, ಯಾರು ನೋಡಿದ್ರೆ ಕಷ್ಟ. ಗಾಡ್ ಫಾದರ್, ಕೈ ಕಾಲಿಗೆ ಪ್ಲಾಸ್ಟರ್ ಹಾಕಿ ಸುಮಾರು ದಿನ ಆಯ್ತಲ್ಲ, ಗಾಳಿ ಆಡದೆ ಕೈ ಕಾಲಿಗೆ ನವೆ ಶುರುವಾಗಿದೆ. ಸ್ವಲ್ಪ ಒಣಗ್ಲಿ. ಆ ಗಾಡ್ ಫಾದರ್ ಸಣ್ಣ ನೋಡ್ದೇನೆ ಎಂತ ನಾಟಕ ಆಡ್ತಾ ಇದಾರೆ ಅಂತ. ಅಲ್ಲಿ ಮುಂಚೆಯಿಂದನೂ ಡೌಟ್ ಇತ್ತು ಕಣೋ. ಕಾಲ್ ಮುರಿದೊಂದ್ ವಾರ ಆದ್ರೂ ಆ ಜಾಣೇಶ ಒಂದ್ ಮಾತ್ರೆ ತಗೊಂಡಿಲ್ಲ, ಒಂದ್ ಇಂಜೆಕ್ಷನ್ ತಗೊಂಡಿಲ್ಲ. ಹೌದಲ್ವಾ? ಅಷ್ಟೇ ಅಲ್ಲ, ಚೆಕಪ್ ಅಂತ ಡಾಕ್ಟರ್ ಹತ್ರ ಯಾವಾಗ ಹೋಗಿದಾರೆ ಹೇಳು? ಹೇಗೆ ನೀನ್ ಇಷ್ಟೊಂದು ಬ್ರಿಲಿಯಂಟು? ಹುಟ್ಟೋವಾಗ್ಲೇನೆ ಬ್ರಿಲಿಯಂಟ್ ಆಗಿ ಹುಡ್ತೀನಿ ಅಂತ ನರ್ಸ್ ನಮ್ಮ ಅಮ್ಮಂಗ್ ಹೇಳಿದ್ಲಂತೆ. ಹೌದೇನೆ? ಹೌದು ಕಣ. ನಿಜಾನೇನೆ? ನಿಜ ಕಣೋ. ನೀನ್ ಎಷ್ಟೇ ಬ್ರಿಲಿಯಂಟ್ ಆಗಿದ್ರು ನಾನ್ ಹೇಳೋದನ್ನ ಕೇಳ್ಬೇಕು. ಫಸ್ಟ್ ಈ ವಿಷಯನ ಮನೆಯವ್ರಿಗೆ ತಿಳಿಸಿ ಅವ್ರಿಬ್ರಿಗೂ ಸರಿಯಾಗಿ ಒಂದ್ ತಿರ್ಗಿ ಕೊಡ್ಲೇಬೇಕು. ಯಾಕೆ ನನಗೆಲ್ರು ಇಷ್ಟೊಂದು ಸೇವೆ ಮಾಡ್ತಾ ಇದೀರಲ್ಲ? ನಿನ್ ಕೈ ಕಾಲ್ ನೆಗದ್ ಬಿದ್ದೋಗಿದ್ಯಲ್ಲೋ, ಅದಕ್ಕೆ. ಇಂಥ ಭಾಗ್ಯ ಬೇರೆ ಯಾರಿಗಾದ್ರೂ ಸಿಗುತ್ತೇನೋ? ನಮ್ ಡಾಕ್ಟರ್ ಬಿಟ್ಟು ನಾನ್ ಬೇರೆ ಯಾರಿಗೂ ಈ ಸೇವೆ ಮಾಡಿಲ್ಲ ಗೊತ್ತಾ? ಕೈ ಕಾಲ್ ಮುರ್ತಿದ್ರು ಹಾವ್ನ ಇಟ್ಕೊಂಡು ಹೇಗ್ ಓಡ್ ಬಂದ್ಯೋ? ದಯವಿಟ್ಟು ಯಾವಿಂದ ನನ್ನ ಬಿಡಿಸಿ. ಅಂದ್ರೆ ನಿನ್ ಕೈ ಕಾಲ್ ಮುರ್ದಲ್ವಾಪ? ಕೈಯೂ ಮುರಿದಿಲ್ಲ, ಕಾಲು ಮುರಿದಿಲ್ಲ. ನಮ್ಮ ಹತ್ರ ಯಾಕೋ ಸುಳ್ಳು ಹೇಳ್ದೆ? ಇದಕ್ಕೆಲ್ಲ ಕಾರಣ ನನ್ ಗಾಡ್ ಫಾದರು. ಅವ್ನು ಹೇಗೋ ಕಾರಣ ಆಗ್ತಾನೆ? ಮನೆಯಲ್ಲಿ ವಿಪರೀತ ಕೆಲಸ ನನ್ನ ಕೈಲಿ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ದೆ, ಅದಕ್ಕೆ ಐಡಿಯಾ ಕೊಟ್ರು. ನಮ್ಮ ಅಪ್ಪನೇ ಎಲ್ರಿಗೂ ಸೂಪರ್ ಸುಪ್ರೀಂ ಐಡಿಯಾ ಕೊಟ್ಟು ಹಾಳ್ ಮಾಡ್ತಾರೆ ಅಂದ್ರೆ ಜೊತೆಗೆ ಇವ್ನ್ ಬೇರೆ ಸೇರ್ಕೊಂಡ. ನೀನ್ ಹೀಗೆ ಮಾತಿನ ಮಧ್ಯೆ ಬಾಯಿ ಹಾಕ್ತಾ ಇದ್ರೆ ನಿನ್ನ ನಾಗರೊಳಗೆ ಕರ್ಕೊಂಡೋಗಿ ನಾಗರಾವಳ ಮಧ್ಯೆ ಬಿಟ್ಬಿಡ್ತೀನಿ. ರಂಗನಾಥ್ ಅವ್ರೆ, ಹೇಗಿದ್ರು ನಾಗರೊಳಗೆ ಹೋಗ್ತೀರಾ, ಯಾವನು ಅಲ್ಲಿ ಬಿಟ್ಬಿಡಿ. ನಾನ್ಸೆನ್ಸ್. ಮುಚ್ಚ ಬಾಯ್ನ. ನೀವ್ ಆಡ್ತಾರ ನಾಟಕ ಅಂತ ಗೊತ್ತಾಗೆ ನಾವು ಈ ಹಾವಿ ನಾಟಕ ಆಡಿದ್ದು. ಉಪ್ಪು ತಿಂದ ಮನೆಗೆ ಪಾಷಾಣ ಇಡ್ತೀಯಾ? ಇನ್ನೊಂದ್ಸಲ ಹೀಗೇನಾದ್ರೂ ಮಾಡಿದ್ರೆ ಕೈಯಲ್ಲಿರೋ ಹಾವ್ನೆ ಕೂತ್ಗೆ ಸುತ್ತಿ ಹೊಲಿಗೆ ಹಾಕ್ಸಿ ಎಂಬ್ರಾಯ್ಡ್ರಿ ಮಾಡಿಸ್ಬಿಡ್ತೀನಿ. ಎಲ್ಲ ಕೋತಿ ಗೋವಿಂದ. ಮೇಡಮ್, ಅವನ್ನ ಸುಮ್ನೆ ಬಿಡಬಾರ್ದು, ಅವನ ತಕ್ಕ ಪಾಠ ಕಲಿಸ್ಬೇಕು. ಹೌದು, ನಮ್ಮಮ್ಮ ಹೇಳ್ತಿರೋದು ಕರೆಕ್ಟ್. ಇವನ್ ಕೈ ಕೇರೆ ಹಾವು ಕೊಟ್ಟಿದೀವಿ, ಗೋವಿಂದ ಕೈಗೆ ನಾಗರಾವ್ ಕೊಡ್ಬೇಕು. ರಂಗನಾಥ್ ಅವರೇ ಸರಿಯಾಗಿ ಹೇಳಿದ್ರಿ. ಯಾವಾಗ್ಲೂ ನಂಗೆ ನರ್ಸಮ್ಮ ನನ್ ವಿಷಯಕ್ಕೆ ಬಂದ್ರೆ ಗೊತ್ತಲ್ಲ, ಡನ್ 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 ಟುಸ್ ಅಂತಿದ್ದ. ಇವಾಗ ಅವನ್ ಕೈಗೆ ನಾಗರ ಹಾವು ಕೊಟ್ಟು ಟುಸ್ ಮಾಡಿಸಿ. ಏನ್ ಗಲಾಟೆ ಮಾಡ್ತಾ ಇದ್ದೀರಾ ನೀವು? ಮಾಡ್ತಾ ಇರೋ ಗಲಾಟೆ ಕ್ಲಿನಿಕ್ ವರ್ಗು ಕೇಳಿಸ್ತಾ ಇದೆ. ಲೋ ಟವಲು, ಈ ಟೆಕ್ಸ್ಟೈಲ್ ಪ್ಲಾಸ್ಟರ್ ತೆಗೆದಿದ್ಯಲ್ಲ, ಕೈ ಕಾಲು ಸರಿ ಹೋಯ್ತೇನೋ? ಗಾಡ್ ಫಾದರ್, ಬರೀ ಪ್ಲಾಸ್ಟರ್ ಮಾತ್ರ ಕಾಣಿಸ್ತಾ ಇದೆಯಾ, ಬೇರೆ ಕಾಣಿಸ್ತಾ ಇಲ್ವಾ? ಏನು ಕಾಣಿಸ್ತಾ ಇಲ್ಲ. ಏನು ಇದು ಕೈಯಲ್ಲಿ ಹಾವು? ನಾವು ಆಡ್ತಿರೋ ನಾಟಕ ಇವರಿಗೆ ಗೊತ್ತಾಗಿ ಅದನ್ನು ಬಯಲ್ ಮಾಡೋದಕ್ಕೆ ಹಾವನ್ನು ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ರತ್ನಾಥ್, ಹೋಗಿ ಆ ನಾಗರಹಾವನ್ನ ತಗೊಂಡ್ ಬನ್ನಿ. ಮೇಡಮ್, ಒಂದು ಅನಾಹುತ ಆಗ್ಬಿಟ್ಟಿದೆ. ಮನೆಯಲ್ಲಿದ್ದ ನಾಗರಾವ್ ನಾಪತ್ತೆ ಆಗ್ಬಿಟ್ಟಿದೆ.